ಹಾಯ್, ವೆಲ್ಕಮ್ ಟು ಈಶಾನ್ಯ ಅಕಾಡೆಮಿ ಶಿವಮೊಗ್ಗ. ನಾನು ನಿಮ್ಮ ಪ್ರಕಾಶ್ ಮಂಡಗಟ್ಟ. ಇಂದು ಅಕ್ಬರ್ನ ಸೈನಿಕ ಸಾಧನೆಗಳು ಅಥವಾ ದಿಗ್ವಿಜಯಗಳು, ಮಿಲಿಟರಿ ಕಾನ್ಕ್ವೆಸ್ಟ್ ಆರ್ ಅಚೀವ್ಮೆಂಟ್ಸ್ ಆಫ್ ಅಕ್ಬರ್ನ ಕುರಿತಾಗಿ ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕೂ ಪೂರ್ವದಲ್ಲಿ ಅಕ್ಬರ್ನ ಬೇಸಿಕ್ ಮಾಹಿತಿ ತಿಳ್ಕೊಂಡು ಆಮೇಲೆ ಅದಕ್ಕೆ ಹೋಗೋಣ. ಅಕ್ಬರ್ನ ಪೂರ್ಣ ಹೆಸರು ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್. ಈತ 1542ರಲ್ಲಿ ಅಕ್ಟೋಬರ್ನಲ್ಲಿ ಸಿಂಧ್ನ ಅಮರಕೋಟೆ ಎಂಬಲ್ಲಿ ಜನಿಸ್ತಾನೆ. ಈತನ ತಂದೆ ಹುಮಾಯೂನ್, ತಾಯಿ ಹಮೀದಾ ಬಾನು ಬೇಗಂ. ಹುಮಾಯೂನ್ ರಾಜ್ಯವನ್ನು ಕಳ್ಕೊಂಡು ದೇಶಭ್ರಷ್ಟನಾಗಿ ಸಿಂಧ್ನ ರಾಜನ ಆಶ್ರಯದಲ್ಲಿ ಇರ್ತಾನೆ. ಆ ಸಂದರ್ಭದಲ್ಲಿ 1542ರಲ್ಲಿ ಸಿಂಧ್ನ ಅಮರಕೋಟೆ ಎಂಬಲ್ಲಿ ಅಕ್ಟೋಬರ್ನಲ್ಲಿ ಅಕ್ಬರ್ ಜನಿಸ್ತಾನೆ. ಈತನ ತಂದೆ ಹುಮಾಯೂನ್, ತಾಯಿ ಹಮೀದಾ ಬಾನು ಬೇಗಂ. ಈತ ಮೊಘಲ್ ಸಾಮ್ರಾಜ್ಯದ ಸರ್ವಶ್ರೇಷ್ಠ ದೊರೆ. ಮೊಘಲ್ ಸಾಮ್ರಾಜ್ಯನ ಆಳ್ವಿಕೆ ಮಾಡಿದಂಥ ಎಲ್ಲ ದೊರೆಗಳು ಅತ್ಯಂತ ಶ್ರೇಷ್ಠ ದೊರೆ. ಆ ಕಾರಣಕ್ಕಾಗಿ ಅಕ್ಬರ್ ದ ಗ್ರೇಟ್ ಅಂತ ಅದನ್ನು ಕರೆಯಲಾಗುತ್ತೆ. ಅಕ್ಬರ್ನ ಸೈನಿಕ ಸಾಧನೆಗಳನ್ನ ನೋಡೋದಾದ್ರೆ, ಇಲ್ಲಿ ಅಕ್ಬರ್ನ ಸೈನಿಕ ಸಾಧನೆಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ 10 ಅಂಕದ ಪ್ರಶ್ನೆ ಮಿಡಿವಲ್ ಇಂಡಿಯಾದಲ್ಲಿ. ಈತನ ಸೈನಿಕ ಸಾಧನೆಗಳನ್ನ ಹಲವಾರು ಪಾಯಿಂಟ್ಗಳಾಗಿ ವಿಭಾಗಿಸಿಕೊಂಡು ಅಧ್ಯಯನ ಮಾಡ್ತಾ ಹೋಗ್ಬೋದು. ಮೊದಲನೇ ಪಾಯಿಂಟು, 2ನೇ ಪಾಣಿಪತ್ ಕದನ ಸಾಶ 1556. 2ನೇ ಪಾಣಿಪತ್ ಬಹಳ ಪ್ರಧಾನವಾಗಿರ್ತಕ್ಕಂತಹ ಕದನ. ಭಾರತದ ಇತಿಹಾಸದ ದಿಕ್ಕನ್ನು ಬದಲಾಯಿಸಿರ್ತಕ್ಕಂಥ ಕದನಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಬಂಗಾಳದ ಆದಿಲ್ ಶಾನ ಪ್ರಧಾನಮಂತ್ರಿಯಾಗಿದ್ದಂಥ ರಾಜ ವಿಕ್ರಮಾದಿತ್ಯ ಹೇಮು ಅಂತಕ್ಕಂಥವನು ಮೊಘಲ್ ರಾಜ್ಯಪಾಲ ತರ್ದಿ ಬೇಗ್ನಿಂದ ಆಗ್ರಾ ಮತ್ತು ದೆಹಲಿಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾನೆ, ವಶಪಡಿಸ್ಕೊಳ್ತಾನೆ. ಯಾಕೆಂದರೆ ಅಕ್ಬರು 1556ರಲ್ಲಿ ಅಧಿಕಾರಕ್ಕೆ ಬಂದಾಗ ಕೇವಲ 16 ವರ್ಷದ ಬಾಲಕನಾಗಿದ್ದ. ಆ ಕಾರಣಕ್ಕಾಗಿಯೇ ಆತನ ಸಾಮರ್ಥ್ಯಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂತಹ ನಾಲೆಜ್ ಇಲ್ಲದೆ ಇರತಕ್ಕಂತಹ ಬಂಗಾಳದ ಆದಿಲ್ ಶಾನ ಪ್ರಧಾನಮಂತ್ರಿ ರಾಜ ಅಂತಾನೆ ಬಿರುದನ್ನು ಪಡ್ಕೊಂಡಿದ್ದಂಥ ರಾಜ ವಿಕ್ರಮಾದಿತ್ಯ ಆತನ ಬಿರುದು. ಹೇಮು ಅಂತಕ್ಕಂಥವನು ಮೊಘಲ್ ರಾಜ್ಯಪಾಲನಾಗಿದ್ದಂಥ ತರ್ದಿ ಬೇಗ್ನಿಂದ ಆಗ್ರಾ ಮತ್ತು ದೆಹಲಿಗಳನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಇದಕ್ಕೆ ಪ್ರತಿಯಾಗಿ ಅಕ್ಬರ್ 1556ರಲ್ಲಿ ತನ್ನ ರಾಜಪ್ರತಿನಿಧಿ ಬೈರಾಮ್ ಖಾನನ ನೆರವಿನಿಂದ 2ನೇ ಪಾಣಿಪತ್ ಕದನದಲ್ಲಿ ಹೇಮುವನ್ನು ಸೋಲಿಸಿ ಕೊಂದು ಪುನಃ ಆಗ್ರಾ ಮತ್ತು ದೆಹಲಿಗಳನ್ನು ವಶಪಡಿಸ್ಕೊಳ್ತಾನೆ. ಇದು ಆತನ ಅತ್ಯಂತ ಪ್ರಾಥಮಿಕವಾದಂಥ ಮತ್ತು ಮೊದಲ ಸೈನಿಕ ಸಾಧನೆ. 2ನೇ ಪಾಣಿಪತ್ ಕದನ ಅಕ್ಬರ್ನ ಮೊದಲ ಸೈನಿಕ ಸಾಧನೆ. ಇನ್ನು 2ನೇ ಪಾಯಿಂಟು, ಗೋಂಡ್ವಾನದ ದಿಗ್ವಿಜಯ. ಗೋಂಡ್ವಾನ ಒಂದು ಪ್ರಮುಖ ರಾಜ್ಯ. ರಾಣಿ ದುರ್ಗಾವತಿ ಇದನ್ನು ಆಳ್ವಿಕೆ ಮಾಡ್ತಿರ್ತಾಳೆ ತನ್ನ ಮಗ ವೀರನಾರಾಯಣನ ರಾಜಪ್ರತಿನಿಧಿಯಾಗಿ. ವೀರನಾರಾಯಣ ಅಪ್ರಾಪ್ತ ವಯಸ್ಕ. ಆ ಕಾರಣಕ್ಕಾಗಿಯೇ ರಾಣಿ ದುರ್ಗಾವತಿ ಗೋಂಡ್ವಾನದ ರಾಜಪ್ರತಿನಿಧಿಯಾಗಿ ಆಳ್ವಿಕೆನ ಮಾಡ್ತಾ ಇರ್ತಾಳೆ. ರಾಣಿ ದುರ್ಗಾವತಿಯನ್ನು ಸೋಲಿಸಿ ಗೋಂಡ್ವಾನ ರಾಜ್ಯವನ್ನು ಮೊಘಲ್ ಸಾಮ್ರಾಜ್ಯಕ್ಕೆ ವಿಲೀನ ಮಾಡ್ಕೊಳ್ತಾನೆ ಅಕ್ಬರ್. ಆ ಮೂಲಕ ಗೋಂಡ್ವಾನ ಕೂಡ ಮೊಘಲ್ ಸಾಮ್ರಾಜ್ಯದ ಭಾಗವಾಗುತ್ತೆ. ಸ್ವತಂತ್ರ ದುರ್ಗಾವತಿ ಆ ರಾಜ್ಯವನ್ನು ಕಳ್ಕೊಳ್ತಾಳೆ. ಇನ್ನು 3ನೇ ಪಾಯಿಂಟ್, ಗುಜರಾತ್ ಆಕ್ರಮಣ 1572. ಗುಜರಾತ್ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮುದ್ರ ವ್ಯಾಪಾರಕ್ಕೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಮಾರ್ಗಗಳಲ್ಲಿ ಪ್ರಮುಖವಾದಂತಹ ಆಯಕಟ್ಟಿನ ರಾಜ್ಯ. ಹಾಗಾಗಿ ಗುಜರಾತನ ಗೆಲ್ಲುವ ಪ್ರಯತ್ನವನ್ನು 1572ರಲ್ಲಿ ಮಾಡ್ತಾನೆ. ಆಗ ಗುಜರಾತನ ಆಳ್ವಿಕೆ ಮಾಡ್ತಿದ್ದಂಥ ಅರಸ ಮುಜಾಫರ್ ಶಾ. ಮುಜಾಫರ್ ಶಾನನ್ನು 1572ರಲ್ಲಿ ಸೋಲಿಸಿ ಗುಜರಾತನ ವಶಪಡಿಸ್ಕೋತಾನೆ. ಈ ಗುಜರಾತನ ಗೆದ್ದಂಥ ನೆನಪಿಗೋಸ್ಕರ ಅಕ್ಬರು ಫತೇಪುರ್ ಅಂತಕ್ಕಂಥ ಒಂದು ಹೊಸ ರಾಜಧಾನಿಯನ್ನು ಸಿಕ್ರಿಯ ಬಳಿ ನಿರ್ಮಾಣ ಮಾಡ್ತಾನೆ. ಅದನ್ನು ಫತೇಪುರ್ ಸಿಕ್ರಿ ಅಂತ ಎರಡು ಒಟ್ಟಿಗೆ ಸೇರಿಸಿ ಕರೆಯಲಾಗುತ್ತೆ. ಫತೇಪುರ್ನ ಎಂಬ ಒಂದು ಹೊಸ ರಾಜಧಾನಿಯನ್ನು ಸಿಕ್ರಿಯ ಬಳಿ ಗುಜರಾತನ ಗೆದ್ದಂಥ ನೆನಪಿಗೋಸ್ಕರ ಅದನ್ನು ನಿರ್ಮಾಣ ಮಾಡ್ತಾನೆ. ಇನ್ನು 4ನೇ ಪಾಯಿಂಟು, ಬಂಗಾಳ ಮತ್ತು ಒರಿಸ್ಸಾಗಳ ಆಕ್ರಮಣ. ಬಂಗಾಳ ಮತ್ತು ಒರಿಸ್ಸಾ ಪ್ರಮುಖವಾಗಿರ್ತಕ್ಕಂಥ ಪ್ರಾಂತ್ಯಗಳು. ಇಲ್ಲಿ ಬಂಗಾಳದ ರಾಜ್ಯಪಾಲನಾಗಿದ್ದಂಥನು ಮೊಘಲರ ರಾಜ್ಯಪಾಲ ಬಂಗಾಳದಲ್ಲಿ ಸ್ವತಂತ್ರನ ಘೋಷಣೆ ಮಾಡ್ಕೊಳ್ತಾನೆ. ಯಾರು ಅಂದರೆ ದಾವೂದ್ ಖಾನ್ ಈ ಹಿಂದೆ ಮೊಘಲ ರಾಜ್ಯಪಾಲನಾಗಿದ್ದ. ಆದರೆ ಈತ ಬಂಗಾಳದಲ್ಲಿ ಸ್ವತಂತ್ರನ ಘೋಷಣೆ ಮಾಡಿಕೊಂಡು ತನ್ನ ಸ್ವಂತ ಆಳ್ವಿಕೆನ ಆರಂಭ ಮಾಡ್ತಾನೆ. ಹಾಗಾಗಿ ಅಕ್ಬರ್ ದಾವೂದ್ ಖಾನನ್ನು ಸೋಲಿಸಿ ಬಂಗಾಳ ಮತ್ತು ಒರಿಸ್ಸಾಗಳನ್ನು ಪುನಃ ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಇನ್ನು 5ನೇ ಪಾಯಿಂಟು, ಕಾಬೂಲ್ ಮತ್ತು ಕಾಶ್ಮೀರ ಸೇರ್ಪಡೆ. ಅಕ್ಬರ್ನ ವಾಯುವ್ಯ ಗಡಿ ನೀತಿಯಲ್ಲಿ ಈ 2 ಪಾಯಿಂಟ್ಗಳು ಕವರ್ ಆಗ್ತವೆ. ಇಲ್ಲಿ ಕಾಬೂಲ್ನ ರಾಜ ಅಕ್ಬರ್ನ ಮಲ ಸಹೋದರನಾಗಿದ್ದಂಥ ಹಕೀಮ್ ಮಿರ್ಜಾ ಅಂತೇಳಿ. ಹಕೀಮ್ ಮಿರ್ಜಾ ಕಾಬೂಲನ್ನು ಆಳ್ವಿಕೆ ಮಾಡ್ತಿದ್ದ. ಆದರೆ ಆತ 1585ರಲ್ಲಿ ತೀರ್ಕೊಂಡು ಹೋಗ್ತಾನೆ, ನಿಧನನಾಗ್ತಾನೆ. ಆತನ ಮರಣ ನಂತರದಲ್ಲಿ ಕಾಬೂಲನ್ನು ಅಕ್ಬರ್ ತನ್ನ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡ್ಕೊಳ್ತಾನೆ. ಆನಂತರ ಕಾಶ್ಮೀರವನ್ನು ಕೂಡ ವಶಪಡಿಸ್ಕೋತಾನೆ. ಕಾಬೂಲ್ನ ರಾಜ ಹಕೀಮ್ ಮಿರ್ಜಾ ಅಕ್ಬರ್ನ ಮಲ ಸಹೋದರ.
ಈತ 1585ರಲ್ಲಿ ನಿಧನನಾದ ಮೇಲೆ ಆ ಕಾಬೂಲ್ ಪ್ರಾಂತ್ಯವನ್ನು ತನ್ನ ಸಾಮ್ರಾಜ್ಯಕ್ಕೆ ಅಕ್ಬರ್ ಸೇರ್ಪಡೆ ಮಾಡ್ಕೊಳ್ತಾನೆ. ಹಾಗೆಯೇ ಕಾಶ್ಮೀರವನ್ನು ಕೂಡ ವಶಪಡಿಸ್ಕೊಂಡು ತನ್ನ ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡ್ಕೊಳ್ತಾನೆ. ಇನ್ನು ಅಕ್ಬರ್ನ ರಜಪೂತ ನೀತಿ, ಇದು 5 ಅಂಕದಲ್ಲೂ ಕೂಡ ಪ್ರಧಾನವಾಗಿರೋ ಪ್ರಶ್ನೆ ಬರುತ್ತೆ. ಅಕ್ಬರ್ ರಜಪೂತರ ಶೌರ್ಯ ಮತ್ತು ಧೈರ್ಯಗಳು ಮೊಘಲ್ ಸಾಮ್ರಾಜ್ಯದಕ್ಕೆ ಅತ್ಯಂತ ಅಗತ್ಯ ಮನಗಂಡಿದ್ದ. ಆ ಕಾರಣಕ್ಕಾಗಿಯೇ ಅಕ್ಬರ್ ರಜಪೂತರೊಂದಿಗೆ ಪ್ರಮುಖವಾಗಿ ವೈವಾಹಿಕ ಸಂಬಂಧ, ಸಹಕಾರ ನೀತಿ ಮತ್ತು ಯುದ್ಧ ನೀತಿ, ಮೈತ್ರಿ ಮತ್ತು ಯುದ್ಧ ನೀತಿ ಅಂತ ಕರಿತೇವೆ. ಅಕ್ಬರ್ನ ರಜಪೂತ ನೀತಿಯನ್ನು ಮೈತ್ರಿ ಮತ್ತು ಯುದ್ಧ ನೀತಿ ಅಂತ ಕರೆಯಲಾಗುತ್ತೆ. ಆ ನೀತಿ ಅಡಿಯಲ್ಲಿ ಕೆಲವು ರಾಜ್ಯಗಳೊಂದಿಗೆ ಒಪ್ಪಂದ ಅಥವಾ ಶಾಂತಿನ ಮಾಡಿಕೊಂಡು ಅವರ ಸಾರ್ವಭೌಮತ್ವವನ್ನು ಒಪ್ಕೊಂಡ್ರೆ, ಇನ್ನು ಕೆಲವು ರಜಪೂತ ರಾಜ್ಯಗಳು ಅವರ ವಿರುದ್ಧ ಅಂದರೆ ಮೊಘಲರ ವಿರುದ್ಧವಾಗಿ ಹೋರಾಟ ಮಾಡೋ ಮೂಲಕ ರಾಜ್ಯವನ್ನು ಕಳ್ಕೊಳ್ತವೆ. ಹೀಗೆ ಯುದ್ಧ ಮತ್ತು ಮೈತ್ರಿ ನೀತಿಯನ್ನು ಅನುಸರಣೆ ಮಾಡಿದಂಥ ಅಕ್ಬರ್ ರಜಪೂತ ರಾಜ್ಯಗಳನ್ನು ಗೆಲ್ತಾ ಹೋಗ್ತಾನೆ. ಇಲ್ಲಿ ಅಕ್ಬರ್ನ ರಜಪೂತ ನೀತಿಯಾಗಲಿ ಉಲ್ಲೇಖ ಮಾಡಿದ ಹಾಗೇನೆ ಮೈತ್ರಿ ಮತ್ತು ಯುದ್ಧ ನೀತಿ ಅಂತ ಕರೀತೇವೆ. ಇಲ್ಲಿ ಅಕ್ಬರು ಅಂಬರ್ನ ರಾಜ ಬಿಹಾರಿ ಮಲ್ನ ಮಗಳು ಜೋಧ್ಬಾಯಿಯನ್ನು ವಿವಾಹ ಮಾಡ್ಕೊಳ್ತಾನೆ. ಆ ಮೂಲಕವಾಗಿ ಅಂಬರ್ನ ಒಂದು ರಾಜ್ಯದ ಮೇಲೆ ತನ್ನ ಪರೋಕ್ಷವಾಗಿ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ಕೊತಾನೆ. ಅಂಬರ್ನ ರಾಜ ಬಿಹಾರಿ ಮಲ್ನ ಮಗಳು ಜೋಧ್ಬಾಯಿಯನ್ನು ಅಕ್ಬರ್ ವಿವಾಹ ಮಾಡ್ಕೊಳ್ತಾನೆ. ಮುಂದೆ ಇವಳ ಹೆಸರಿನಲ್ಲೇ ಜೋಧ್ಬಾಯಿ ಅರಮನೆಯನ್ನು ಕೂಡ ನಾವು ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಾಣ ಮಾಡಿದ್ದನ್ನು ಕಾಣ್ತೇವೆ. ಇನ್ನು ಮತ್ತೊಂದು ಪ್ರಮುಖ ರಜಪೂತ ರಾಜ್ಯ ರಣತಂಬೋರ್. ರಣತಂಬೋರ್ನ ರಾಜ ಸುರ್ಜನ್ ರಾಯ್ ಸ್ವ ಇಚ್ಛೆಯಿಂದ ಅಕ್ಬರ್ನ ಪ್ರಭುತ್ವವನ್ನು ಒಪ್ಪಿಕೊಂಡಂಥ ಅರಸ. ಹಾಡ್ಸಲ್ಲಿ ಬರ್ಬೋದು ನಿಮಗೆ. ಸ್ವ ಇಚ್ಛೆಯಿಂದ ಅಕ್ಬರ್ನ ಪ್ರಭುತ್ವವನ್ನು ಒಪ್ಪಿಕೊಂಡಂತಹ ರಜಪೂತ ರಾಜ ಯಾರು ಅಂತೇಳಿ ಕೇಳ್ಬೋದು ನಿಮಗೆ. ರಣತಂಬೋರ್ನ ರಾಜ ಸುರ್ಜನ್ ರಾಯ್. ಇನ್ನು ಕಲಿಂಜರದ ರಾಜ ರಾಮಚಂದ್ರ 1569ರಲ್ಲಿ ಶರಣಾಗತನಾಗ್ತಾನೆ. ತಾನೇ ಸ್ವತಃ ಅಕ್ಬರ್ನ ಸಾಮರ್ಥ್ಯಕ್ಕೆ ಶರಣಾಗತನಾಗಿ ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ತಾನೆ. ಕಲಿಂಜರದ ರಾಜ ರಾಮಚಂದ್ರ 1569ರಲ್ಲಿ ಶರಣಾಗತನಾಗ್ತಾನೆ. ಇನ್ನು ಜೋಧ್ಪುರ ಮತ್ತು ಬಿಕನೇರ್ ರಾಜ್ಯಗಳು ಕೂಡ ಅಕ್ಬರ್ನ ಸಾರ್ವಭೌಮತ್ವವನ್ನು ಸ್ವೀಕಾರ ಮಾಡ್ತವೆ. ಜೋಧ್ಪುರ ಮತ್ತು ಬಿಕನೇರ್ ರಾಜ್ಯಗಳು ಕೂಡ ಅಕ್ಬರ್ನ ಸಾರ್ವಭೌಮತ್ವವನ್ನು ಸ್ವೀಕಾರ ಮಾಡ್ತವೆ. ಇನ್ನು ಮೇವಾಡ ಬಹಳ ಪ್ರಮುಖವಾಗಿರ್ತಕ್ಕಂಥ ರಜಪೂತ ರಾಜ್ಯ. ಮೇವಾಡವನ್ನು ವಶಪಡಿಸ್ಕೊಳ್ಳೋದು ಅಕ್ಬರ್ನಿಗೊಂದು ಸವಾಲಾಗಿತ್ತು. ಯಾಕೆಂದರೆ ಅಕ್ಬರ್ ಮೇವಾಡದ ಇಬ್ಬರು ರಾಜರೊಂದಿಗೆ ಆತ ಸಂಘರ್ಷಣ ಮಾಡ್ತಾನೆ. ಮೊದಲನೇದಾಗಿ ರಾಜ ಉದಯ್ ಸಿಂಗ್ ಇವನನ್ನು ಸೋಲಿಸ್ತಾನೆ. ಆದರೂ ಕೂಡ ಉದಯ್ ಸಿಂಗು ತನ್ನ ಸಾವಿನವರೆಗೂ ಕೂಡ ಸಂಪೂರ್ಣವಾಗಿ ಮೊಘಲರನ್ನು ವಿರೋಧ ಮಾಡ್ತಾನೆ ಬರ್ತಾನೆ. ಆನಂತರದಲ್ಲಿ ಮೇವಾಡದ ರಾಜನ ಅಧಿಕಾರಕ್ಕೆ ಬಂದ ರಾಣಾ ಪ್ರತಾಪ್ ಸಿಂಗ್ ಆತನು ಕೂಡ ಮೊಘಲರ ಅಕ್ಬರ್ನ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾನೆ. ಇಲ್ಲಿ ಪ್ರಮುಖವಾಗಿ ರಾಣಾ ಪ್ರತಾಪ್ ಸಿಂಗನಿಗೂ ಮತ್ತು ಅಕ್ಬರ್ನಿಗೂ 1576ರಲ್ಲಿ ಹಳದಿ ಘಾಟ್ ಕದನ ಜರುಗುತ್ತೆ. ಹಳದಿ ಘಾಟ್ ಕದನ ಕಾಲಾನುಕ್ರಮಣಿಕೆಯಲ್ಲಿ ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ ಅಥವಾ 2 ಅಂಕದ ಪ್ರಶ್ನೆ ಕೂಡ ಬರಬಹುದು. 1576ರ ಹಳದಿ ಘಾಟ್ ಕದನದಲ್ಲಿ ಅಕ್ಬರ್ ಮೇವಾಡದ ರಾಜ ರಾಣಾ ಪ್ರತಾಪ್ ಸಿಂಗನ್ನು ಸೋಲಿಸ್ತಾನೆ. ಸ್ವತಂತ್ರ ರಾಣಾ ಪ್ರತಾಪ್ ಸಿಂಗ್ ತನ್ನ ಸಾವಿನವರೆಗೂ ಕೂಡ ಮೊಘಲರ ವಿರುದ್ಧ ಹೋರಾಟನ ಆತನು ಕೂಡ ಕಂಟಿನ್ಯೂ ಮಾಡ್ತಾನೆ. ಹೀಗೆ ಮೇವಾಡವನ್ನು ಕ್ಯಾಪ್ಚರ್ ಮಾಡಿಕೊಂಡಿದ್ದು ಅಕ್ಬರು ಅತ್ಯಂತ ಸಂಘರ್ಷದ ಮೂಲಕವಾಗಿ ಇಬ್ಬರು ರಾಜರನ್ನು ಸೋಲಿಸಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಇಲ್ಲಿ ಪ್ರಮುಖವಾಗಿ ರಜಪೂತ ದಂಡನಾಯಕರು ಯಾರು ಅಂತಂದರೆ ಅಕ್ಬರ್ನ ರಾಜ ತೋದರಮಲ್ಲ, ಈತನ ಕಂದಾಯ ಮಂತ್ರಿ ಕೂಡ ಹೌದು. ಈತನೇ ಬಂದೋಬಸ್ತ್ ಪದ್ಧತಿಯನ್ನು ಪ್ರಮುಖವಾದ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದದ್ದು. ರಾಜ ಮಾನ್ಸಿಂಗ್, ರಾಜ ಭಗವಾನ್ ದಾಸ್. ರಾಜ ತೋದರಮಲ್ಲ, ರಾಜ ಮಾನ್ಸಿಂಗ್ ಮತ್ತು ರಾಜ ಭಗವಾನ್ ಸರ್ ಇಬ್ಬರು ಕೂಡ ಅಕ್ಬರ್ನ ರಜಪೂತ ದಂಡನಾಯಕರು. 2 ಅಂಕದ ಪ್ರಶ್ನೆ ಕೂಡ ಬರುವ ಸಾಧ್ಯತೆಯನ್ನು ನಾವಿಲ್ಲಿ ಅಲ್ಲಗಳೆಯುವಂಗಿಲ್ಲ. ಇನ್ನು ದಕ್ಷಿಣ ಭಾರತ ದಂಡಯಾತ್ರೆಗಳು. ಅಕ್ಬರ್ ಉತ್ತರ ಭಾರತದ ಬಹುತೇಕ ರಾಜ್ಯಗಳನ್ನು ವಶಪಡಿಸಿಕೊಂಡ ಮೇಲೆ ದಕ್ಷಿಣ ಭಾರತ ರಾಜ್ಯಗಳನ್ನು ಗೆಲ್ಲುವ ಪ್ರಯತ್ನ ಮಾಡ್ತಾನೆ. ಇಲ್ಲಿ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಾದ ಬೀದರ್, ಖಾಂದೇಶ್, ಅಹಮದ್ನಗರ, ಗೋಲ್ಕೊಂಡ ಮತ್ತು ಬಿಜಾಪುರ ಈ ರಾಜ್ಯಗಳಿಗೆ ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವಂತೆ ರಾಜ ನಿಯೋಗಗಳನ್ನು ಕಳಿಸ್ಕೊಡ್ತಾನೆ. ಬೀದರ್, ಖಾಂದೇಶ, ಅಹಮದ್ನಗರ, ಗೋಲ್ಕೊಂಡ ಮತ್ತು ಬಿಜಾಪುರ ಈ ರಾಜ್ಯಗಳಿಗೆ ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವಂತೆ ಅಕ್ಬರ್ ರಾಜ ನಿಯೋಗಗಳನ್ನು ಕಳಿಸ್ಕೊಡ್ತಾನೆ. ಆದರೆ ಖಾಂದೇಶ್ ಒಂದನ್ನು ಬಿಟ್ಟು ಖಾಂದೇಶು ಆತನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ್ರೆ ಉಳಿದ ರಾಜ್ಯಗಳು ಆ ನಿಯೋಗಗಳನ್ನು ರಿಜೆಕ್ಟ್ ಮಾಡ್ತವೆ, ಆ ಅಂಶವನ್ನು ರಿಜೆಕ್ಟ್ ಮಾಡ್ತವೆ. ಹಾಗಾಗಿ ಅಕ್ಬರ್ ಆ ರಾಜ್ಯಗಳ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಇಲ್ಲಿ ಪ್ರಮುಖವಾದಂಥ ಯುದ್ಧ ಯಾವುದು ಅಂತಂದರೆ 1595ರಲ್ಲಿ ಅಹಮದ್ನಗರದ ಮುತ್ತಿಗೆ. ಮೊಘಲ್ ಸೈನ್ಯವನ್ನು ಕಳಿಸ್ಕೊಟ್ಟಂಥ ಅಕ್ಬರ್ ಅಹಮದ್ನಗರವನ್ನು 1590ರಲ್ಲಿ ಮುತ್ತಿಗೆ ಹಾಕ್ತಾನೆ. ಆಗ ಅದನ್ನು ಆಳ್ವಿಕೆ ಮಾಡ್ತಿದ್ದಂಥ ರಾಣಿ ಚಾಂದ್ ಬೀಬಿಯನ್ನು ಸೋಲಿಸಿ ಅಕ್ಬರ್ ಬೀದರ್ ಮತ್ತು ಅಹಮದ್ನಗರಗಳನ್ನು ವಶಪಡಿಸ್ಕೊತಾನೆ. ಆ ಮೂಲಕವಾಗಿ ಆ ರಾಜ್ಯಗಳ ಮೇಲೆ ಅಕ್ಬರ್ನ ಸಾರ್ವಭೌಮತ್ವವನ್ನು ಹೇರ್ತಾನೆ. ಇನ್ನು ಅಕ್ಬರ್ ಖಾಂದೇಶ ಸ್ವತಃ ಅಕ್ಸೆಪ್ಟ್ ಮಾಡಿಕೊಂಡಿದ್ದು ಆ ರಾಜಧಾನಿ ಬಹರಾನ್ಪುರವನ್ನು ವಶಪಡಿಸಿಕೊಂಡು ಅವುಗಳ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡ್ತಾನೆ. ಇನ್ನು ಅಕ್ಬರ್ನ ಕೊನೆಯ ದಂಡಯಾತ್ರೆ, ಕಟ್ಟಕಡೆಯ ದಂಡಯಾತ್ರೆ ಯಾವುದು ಅಂತಂದರೆ 1601ರಲ್ಲಿ ಆಸಿರ್ಗಢ್.
1601ರಲ್ಲಿ ಆಸಿರ್ಗಢನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಇದು ಅಕ್ಬರ್ನ ಕೊನೆಯ ದಂಡಯಾತ್ರೆಯಾಗಿತ್ತು. ಇನ್ನು ಅಕ್ಬರ್ನ ಸಾಮ್ರಾಜ್ಯ ವಿಸ್ತರಣೆಯನ್ನು ಅವಲೋಕನ ಮಾಡೋದಾದ್ರೆ ನಾವಿಲ್ಲಿ ಆತನ ಸಾಮ್ರಾಜ್ಯ ಅತ್ಯಂತ ವಿಶಾಲವಾಗಿ ಹಬ್ಬಿತ್ತು. ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಗೋದಾವರಿ ನದಿವರೆಗೆ ಮತ್ತು ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಕಾಬೂಲ್ವರೆಗೆ ಕೂಡ ವಿಸ್ತರಿಸಿತ್ತು. ಹೀಗೆ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಗೋದಾವರಿ ನದಿವರೆಗೆ ಮತ್ತು ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಕಾಬೂಲ್ವರೆಗೆ ಈತನ ಸಾಮ್ರಾಜ್ಯ ವಿಸ್ತಾರ ಆಗಿತ್ತು. ಹೀಗೆ ಮೊಘಲ್ ಸಾಮ್ರಾಜ್ಯದಲ್ಲಿ ಅತ್ಯಂತ ವಿಸ್ತೃತವಾಗಿರ್ತಕ್ಕಂಥ ರಾಜ್ಯವನ್ನು ಆಳ್ವಿಕೆ ಮಾಡಿದವನು ಅಕ್ಬರ್ರು. ಈತ ಇಡೀ ಮೊಘಲ್ ಸಂತತಿ ಆಳ್ವಿಕೆ ಮಾಡಿದಂಥ ಅರಸರಲ್ಲಿ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ದೊರೆ ಈತ ಅಕ್ಬರ್ ದಿ ಗ್ರೇಟ್ ಅಂತಲೇ ಇತಿಹಾಸಕರಿಂದ ಕರೆಸ್ಕೊಂಡಿರ್ತಕ್ಕಂತಹ ರಾಜ. ಇದಿಷ್ಟು ಅಕ್ಬರ್ನ ಸೈನಿಕ ಸಾಧನೆಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ 10 ಅಂಕದ ಪ್ರಶ್ನೆ. ಮತ್ತೊಮ್ಮೆ ಅವಲೋಕನ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.